ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನ ಭಯಭಕ್ತಿಯಲ್ಲಿಯೂ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಅದೇ ಕೀರ್ತನೆ 103ನೇ ಅಧ್ಯಾಯ 13ನೇ ವಚನ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ವೆರಿ ಗುಡ್. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 3ನೇ ವಚನ. ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿ ಇರುವುದ ಆತನ ಕೆಟ್ಟಗಳ ಮೂಲೆಯನ್ನು ನೋಡುತ್ತಲೇ ಇರುವನು. ಕೀರ್ತನೆಗಳು 107ನೇ ಅಧ್ಯಾಯ 19ನೇ ವಚನ. ಕೀರ್ತನೆಗಳು 107ನೇ ಅಧ್ಯಾಯ 19ನೇ ವಚನ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನ ಅವರನ್ನು ಕಷ್ಟದಿಂದ ತಪ್ಪಿಸುವನು. ವೆರಿ ಗುಡ್. ಫಿಲಿಪಿ 2ನೇ ಅಧ್ಯಾಯ 13ನೇ ವಚನ. ಯಾಕೆಂದರೆ ದೇವರು ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡಿರಿ. ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರಾಗಿದ್ದು ವಕ್ರಬುದ್ಧಿಯ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರಿ. ಕೀರ್ತನೆ 77:14. ಅದ್ಭುತಗಳನ್ನು ನಡೆಸುವ ದೇವರು ನೀನೇ. ಅದ್ಭುತಗಳನ್ನು ಮಾಡೋದಕ್ಕೆ ನೀನೊಬ್ಬನೇ ಶಕ್ತಿ. ಇಲ್ಲ, ಕೀರ್ತನೆಗಳು 77:14. ಅದ್ಭುತಗಳನ್ನು ನಡೆಸುವ ದೇವರು ನೀನೇ.